चालू ಆದರೆ ನೀವು ವಿಚಾರ ಮಾಡಿದ ಮಾತ್ರ ಮಾರನೆಯವರು ಕಿವಿಯಲ್ಲಿ ಬಿಟ್ಟಿಲ್ಲ. ಹಾಗೆ ಮತ್ತೊಂದು ವಿಚಾರ ಮಾಡಿದ ಮಾತ್ರ ಅಪ್ಪ ನಂದನ ಶಿರೋಮಣಿ ದೊಂದ ಕರಗನ್ನು ಮುಗಿದು ಹರ್ಷೋಲ್ಲಾಸದಿಂದ ಬಂದ ನಾರಿ ಶಿರೋಮಣಿಯನ್ನು ನಯ ವಿನಯ ಹಾಗೂ ಭಕ್ತಿಯಿಂದ ಮಾತನಾಡಿಸುವ ನೀನು ದರಪ್ಪ ತರುಳ ನಮ್ಮ ರಕ್ತದ ಹರಳ. ಗೊತ್ತಿಲ್ಲ ಅದು ನಾವೇ ಗೊತ್ತಬೇಕೀಗ. ನೈದು ನಾಟ್ಯವ ಚಂದ, ಕೋಗಿಲ ದಲಿಯ ಚಂದ, ತಿಳಿಯ ಮೂಗು ಚಂದ, ಕುದುರೆ ಓಟವ ಚಂದ, ನಿನ್ನ ಕಿವಿಯ ವಾದಿಗಳ ಚಂದ, ನಿನ್ನ ಮೂಗಿನಲ್ಲಿ ಮುತ್ತುಗಳ ಚಂದ, ನಿನ್ನ ಕರಳಲ್ಲಿ ಮಾಂಗಲ ಸಲವ ಚಂದ, ನಿನ್ನ ಸಂಘದಲ್ಲಿ ಡಾಮವ ಚಂದ, ನಿನ್ನ ಕಾಲಲ್ಲಿ ಗೆಜ್ಜೆಗಳ ಚಂದ. ಅಪ್ಪ ನಂದನ ತಾಯಿ ಮಹಾತ್ಮೆ. ಅಪ್ಪ ಸಾರಥಿ ನಾವುದಾರೆಂದರೆ ಭೂಗರ್ಭದಲ್ಲಿ ಜನಿಸಿ ಜನಕರಾಜನ ಪುತ್ರಿ ಎನಿಸಿ ಕುಂಡ ದಶರಥರಾಜನ ಪುತ್ರ ಪುಣ್ಯ ಚರಿತ್ರ ಸದಾ ನ್ಯಾಯ ನೀತಿಯಿಂದ ರಾಜ್ಯವನ್ನು ಆಳಿದ ಮತ್ತು ನನ್ನ ಸ್ವಯಂವರದಲ್ಲಿ ಉಕ್ಕಿನ ಬಿಲ್ಲನ್ನು ಸೊಕ್ಕಿನಿಂದ ಎತ್ತಿ ನನ್ನನ್ನು ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡ ಅಂತ ಬಲಟ್ಟನಾದ ಶ್ರೀ ರಾಮಚಂದ್ರ ಮೋಹದ ಮಡದಿಯಾದ ಸೀತಾದೇವಿ ಎಂದು ತಿಳಿಯಪ್ಪ ಕೂಸೆ ಗಿರಿ ಭಾಷೆ. ಬಹಳ ಒಳ್ಳೆದಾಯಿತು. ನಮ್ಮ ಮಾನವ ನಮ್ಮ ಮೇಲುಗಂಡಿಯನ್ನು ಬಿಟ್ಟು ಈ ಸುಂದರವಾದ ಸಭಾಬಂಧಕ್ಕೆ ಬಂದ ಕಾರಣಗಳ ತಾಯಿ ಮಹಾತ್ಮ. ಅಪ್ಪ ಸಾರಥಿ ನಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ಸುಂದರವಾದ
ಬಂದ ಕಾರಣವೇನೆಂದರೆ ಗೋಸಲ ದೇಶಕ್ಕೆ ಪಟ್ಟಘಟ್ಟ ವಿಚಾರದಲ್ಲಿ ನನ್ನ ಪತಿದೇವರು ಅವರ ತಂದೆಯ ಮಾತಿಗೆ ಬೆಲೆ ಕೊಟ್ಟು ತನ್ನನ್ನು ವನವಾಸಕ್ಕೆ ಹೋಗಬೇಕೆಂದು ಹೇಳಿದಾಗ ವನವಾಸಕ್ಕೆಂದು ಶಿಕ್ಷಿಂದಿ ಕಾಡಿನಲ್ಲಿ ಹೋಗಿರುವಾಗ ಆ ಪಾತಕನಾದ ರಾವಣನು ಮಾಯ ಜಿಂಕೆಯನ್ನು ಮಾಡಿ ನನ್ನ ಮನಸ್ಸು ಅದರ ಮೇಲೆ ಹೋಗುವಂತೆ ರೂಪಿಸಿ ನಾನು ಅದನ್ನು ತಂದುಕೊಡು ಎಂದು ಪತಿಗೆ ಹೇಳಿದಾಗ ಪತಿಯಾದ ಶ್ರೀರಾಮಚಂದ್ರನು ಮಾಯ ಜಿಂಕೆಯನ್ನು ಹಿಡಿಯಲು ಹೋದಾಗ ಏನೋ ಕೆಟ್ಟ ಶಬ್ದವು ಕೇಳಿದಂತಾಯಿತು. ಅದಕ್ಕೆ ನನ್ನ ಮನಸ್ಸು ತಳಮಳಗೊಂಡು ನನ್ನ ಮೈದುನನಾದ ಲಕ್ಷ್ಮಣನಿಗೆ ಹೇಳಿದೆ. ಆತನು ಮುಂದಾಗುವ ಅನವತ ಚಾಣಕ್ಯದಿಂದ ಲಕ್ಷ್ಮಣ ರೇಖೆಯನ್ನು ಹಾಕಿ ನೀವು ಯಾವುದೇ ಕಾರಣಕ್ಕೂ ಗೆರೆಯನ್ನು ದಾಟಿ ಹೊರಬಾರದೆಂದು ಹೇಳಿ ಹೋದನು. ಆ ಘಾತಕನಾದ ರಾವಣನು ಸನ್ಯಾಸಿ ವೇಷದಲ್ಲಿ ಬಂದು ಬಹುತೇ ಭಿಕ್ಷೆ ಎಂದು ಕೇಳಿದಾಗ ನಾನು ಭಿಕ್ಷೆಯನ್ನು ನೀಡಲು ಲಕ್ಷ್ಮಣ ಹಾಕಿದ ಮಂಡಲವನ್ನು ದಾಟಿ ಬಂದಾಗ ಆ ಕುಲಘಾತಕನಾದ ರಾವಣನು ನನ್ನನ್ನು ಬಹುತೇ ಭಿಕ್ಷೆ ಎಂದು ಕೇಳಿದಾಗ ನಾನು ಭಿಕ್ಷೆಯನ್ನು ನೀಡಲು ಲಕ್ಷ್ಮಣ ಹಾಕಿದ ಮಂಡಲವನ್ನು ದಾಟಿ ಬಂದಾಗ ಆ ಕುಲಘಾತಕನಾದ ರಾವಣನು ಎತ್ತಿಕೊಂಡು ಹೋಗಿ ತನ್ನ ಅಶೋಕವನದಲ್ಲಿಟ್ಟಿರುವನು. ನನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗಿ ಎಂದು ಹೇಳಿದಕ್ಕೆ ನನ್ನ ಪತಿಯಾದ ಶ್ರೀರಾಮಚಂದ್ರ ಹಾಗೂ ನನ್ನ ಮೈದುನನಾದ ಲಕ್ಷ್ಮಣ ಹಾಗೂ ನನ್ನ ಕಂದನಂತಿರುವ ರಾಮಭಕ್ತನಾದ ಆಂಜನೇಯಾದ್ರಿಗಳಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳೋದಕ್ಕಾಗಿ ಇದಕ್ಕೆ ಬರಣವಾಯ್ತಪ್ಪ ಸಾರಥಿ ತೋರಿಸಿದ ಪ್ರಚಾರ ಜಾಗೃತಿ. ಗೌರಮ್ಮ ನಾಯ್ಕಲ್ 500 ರೂಪಾಯಿ, ಲಲಿತಾ ಪಡ್ಸಲ್ 500 ರೂಪಾಯಿ, ಶರಣಪ್ಪ ಮಕ್ಕಳು ಲಕ್ಷಪುರ್ 100 ರೂಪಾಯಿ, ಮೀನಾಕ್ಷಿ ಜಾನವರ್ 200 ರೂಪಾಯಿ, ದಸ್ತಗಿರಿ ಕಟ್ಟಿ ಸಂಗಯ್ಯ 100 ರೂಪಾಯಿ, ತಮ್ಮಣ್ಣ ನಾಗರಾಜ್ 500 ರೂಪಾಯಿ ಕೊಟ್ಟಿರ್ತಾರೆ.